ಬಾಯಾರಿದ ಊರಿನ ಮಂದಿಗೆ ಕೊನೆಗೂ ಜೀವಜಲ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಟ್ಯಾಂಕರ್ನಲ್ಲಿ ನೀರು ಬಂದಿದೆ. ಬೆಳಗಾವಿ ಮಜಗಾವಿ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲಾಗಿದೆ. ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ರು ಜನರ ನೋವಿಗೆ ಧ್ವನಿಯಾಯಿತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಇದೀಗ ಪಾಲಿಕೆ ಅಲರ್ಟ್ ಆಗಿದೆ. 4 ವಾಹನಗಳಲ್ಲಿ ನೀರನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಹಾಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಇದ್ದಾರೆ. ಮೈಲಾರಿ, ರಿಪಬ್ಲಿಕ್ ಕನ್ನಡ ಜನರ ಪರವಾದ ಸುದ್ದಿಗಳಿಗೆ ಆದ್ಯತೆ ನೀಡುತ್ತೆ. ಇವತ್ತು ಕೂಡ ಬೆಳಗಾವಿ ಭಾಗದ ಜನರ ನೀರಿನ ಬವಣೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಕೆಲವೇ ಗಂಟೆಗಳಲ್ಲಿ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನು ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಏನು ನೀರಿಗಾಗಿ ಪರದಾಟ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ನಿಂತಿದ್ದು, ಜೊತೆಗೆ ಸುದ್ದಿ ಪ್ರಸಾರವನ್ನ ಮಾಡಿ ಏನು ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೆಳಗಾವಿ ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಸುಮಾರು 7 ನದಿಗಳು ಅಂದ್ರೆ 7 ನದಿಗಳಿದ್ದಾವೆ. ಇರುವಂತ ಎಲ್ಲ ಡ್ಯಾಮ್ಗಳು ಕೂಡ ಸಂಪೂರ್ಣವಾಗಿ ಭರ್ತಿ ಆದರೂ ಕೂಡ ಅಲ್ಲಿ ಮಜಗಾವಿ ಅಂದ್ರೆ ಬೆಳಗಾವಿ ತಾಲೂಕಿನ ಮಜಗಾವಿ ಗ್ರಾಮದ ನಿವಾಸಿಗಳು ಪ್ರತಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಅವರ ಬೆನ್ನಿಗೆ ನಿಂತಿತ್ತು, ನಿರಂತರವಾಗಿ ಅದನ್ನ ಸುದ್ದಿ ಪ್ರಸಾರ ಮಾಡಿತ್ತು. ಸದ್ಯ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಈಗ ಓಡೋಡಿ ಬಂದಿದ್ದಾರೆ ಮತ್ತು ಸುಮಾರು 4 ಟ್ಯಾಂಕರ್ ವಾಹನಗಳ ಮೂಲಕ ಈಗ ನೀರನ್ನ ಪೂರೈಸುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಟ್ಯಾಂಕರ್ ಮೂಲಕ ನೀರನ್ನು ಅಷ್ಟೇ ಅಲ್ಲ, ನಮಗೆ ನಿರಂತರವಾಗಿ ನೀರು ಸಿಗುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಪಾಲಿಕೆ ಅಧಿಕಾರಿಗಳು ಕೂಡ ಅವರಿಗೆ ನಿರಂತರವಾಗಿ ನೀರನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬೆಳಗಾವಿ ಪಾಲಿಕೆ ಕಮಿಷನರ್ ಶುಭಾ ಬಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಮೊದಲಾಗಿ ನೀರು ಪೂರೈಕೆ ಆಗಿದ್ದಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹಾಗೆ ಧನ್ಯವಾದ. ಆದ್ರೆ ಸಮಸ್ಯೆ ಯಾಕಾಯ್ತು ಅನ್ನೋದು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗುವವರೆಗೂ ಗಮನಕ್ಕೆ ಬಂದಿರಲಿಲ್ವಾ ಸ್ಥಳೀಯ ಆಡಳಿತಕ್ಕೆ ಅಂತ? ಮೇಡಮ್, ಇದು ನಮ್ಮಿಂದ KUIDFC ಅವ್ರಿಗೆ ನಾವು ಇದನ್ನ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲೊಂದು ಕಾಮಗಾರಿ ಕಟ್ಟಡ ಬರ್ತಾ ಇದೆ. ಅಲ್ಲಿ ಅವರು ಸ್ಥಳೀಯ ಇಂಜಿನಿಯರ್ ಅವರು ಈ ತರ ನಮ್ದು ಡಿಸ್ಟ್ರಕ್ಷನ್ ಮಾಡಿದೀರ ಪೈಪ್ಲೈನ್ ಜಾಗಕ್ಕೆ, ಸೊ ಅಲ್ಲಿ ಅದನ್ನ ನೀವು ತೆರವು ಮಾಡ್ಕೊಳ್ಳಿ ಆ ಮಣ್ಣನ್ನ ಅಂತ ಹೇಳಿ ಅವ್ರಿಗೆ ನೋಟಿಸ್ ಮಾಡಿದ್ದಾರೆ. ಇದು ಸತತ ಕಾಲವಾಗಿ ಇದು ನೋಟಿಸ್ ಪೀರಿಯಡ್ ನಲ್ಲೇ ಇರೋದ್ರಿಂದ ಇದು ಈ ತರ ಆಗಿರ್ಬೋದು ವಿಳಂಬ. ಈಗ ನಾನು ಆ ಸ್ಥಳಕ್ಕೂ ಭೇಟಿ ಮಾಡಿದ್ದೀನಿ KUIDFC ಇಂಜಿನಿಯರ್ ಜೊತೆಗೆ. ಅಲ್ಲಿ ಏನಿಲ್ಲ, ಅದು ಒಂದು ಮಣ್ಣಿನ ಒಂದು ಲೇಯರ್ನ ಹಾಕಿ ಅದರ ಮೇಲೆ HDPE ಪೈಪ್ ಹಾಕಿದ್ರೆ ಆ ಒಂದು ಜನಗಳಿಗೆ 150 ಕುಟುಂಬ ಇದೆ, ಅವ್ರ ಅಷ್ಟು ಜನಕ್ಕೆ ನೀರು ಹೋಗುತ್ತೆ. ಅದನ್ನ ಇವತ್ತು ಈಗ ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಆಗಿರೋದು ಟೆಂಪರರಿ, ಬಟ್ ಈಗ ನೀವು ಹೇಳಿದ ಹಾಗೆ ಡ್ಯಾಮೇಜ್ ಆಗಿರುವ ಪೈಪ್ ಲೈನ್ ಅದು ರಿಪೇರಿ ಕಾರ್ಯ ಯಾವಾಗ ಶಾಶ್ವತ? ಅದನ್ನ ಮಣ್ಣು ಹಾಕಿ ಅದನ್ನ ನಾವು ಒಂದು ಪದರ ತರ ಮಾಡಿ ಅಂದ್ರೆ ಒಂದ್ ಲೇಯರ್ ಆಫ್ ಮರು ಮಣ್ಣನ್ನು ಬರುತ್ತೆ, ಅದನ್ನ ಹಾಕಿ HDPE ಪೈಪ್ ಲೈನ್ ಹಾಕ್ತಾರೆ. ಈಗ ಒಂದು 120 ಮೀಟರ್ ಇದೆ, ಅದು ಹಾಕಿದ ತಕ್ಷಣ ಅದು ಕನೆಕ್ಟ್ ಆಗುತ್ತೆ. ಇದೊಂದು 2 ದಿವಸದ ಕೆಲಸ ಅದನ್ನ ನಾವು ಮಾಡ್ತೀವಿ. ಅಂಡ್ ಜನರ ಒಂದು ಆಶೆ ಅಂತ ಅಲ್ಲಿ ಒಂದು ಸೊಲ್ಯೂಷನ್ ಪರ್ಮನೆಂಟ್ ಆಗೇ ಬೇಕಾಗಿದ್ದು. ಟೆಂಪರರಿ ಸಾಕಷ್ಟು ದಿನಗಳ ಕಾಲ ಮಾಡಕ್ ಆಗಲ್ಲ. ಹಾಗಾಗಿ ಅವ್ರಿಗೆ 1 ಟ್ಯಾಂಕರ್ ಹೋಗ್ತಿತ್ತು, ಇವತ್ತಿಂದ ಅದು 2 ಟ್ಯಾಂಕರ್ ಆಗುತ್ತೆ. ಸಂಜೆ ಹೊತ್ತು ಬೆಳಗ್ಗೆ ಕುಡಿ ಅಂತ ಹೇಳಿ. ಈ 2 ಡೇಸ್ ಏನು ಸಮಯ ಹಿಡಿಯತ್ತೆ, ಅಲ್ಲಿವರೆಗೂ ಕೂಡ ಟ್ಯಾಂಕರ್ ಮೂಲಕ ಸರಬರಾಜು ಆಗತ್ ನೀರು, ಸಮಸ್ಯೆ ಇರಲ್ಲ. 1 ಹೋಗ್ತಿತ್ತು ಇಷ್ಟು ದಿವಸ KUIDFC ಇಂದ, ಇನ್ಮೇಲಿಂದ 2 ಮತ್ತೆ ಅವಶ್ಯಕತೆಗೆ ತಕ್ಕಂತೆ 3 ಮಾಡಿ ಅಂತ ಹೇಳಿದೀನಿ. ರೈಟ್. ಧನ್ಯವಾದ ಶುಭಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಬೆಳಗಾವಿ ಪಾಲಿಕೆ ಕಮಿಷನರ್ ಅವರ ಮಾತು. 2 ದಿನಗಳಲ್ಲಿ ಶಾಶ್ವತವಾಗಿ ನೀರಿನ ಸಮಸ್ಯೆಗೆ ಪರಿಹಾರ ಆಗುತ್ತೆ.
ಆ 2 ದಿನಗಳ ಕಾಲ 2 ಹೊತ್ತು ದಿನಕ್ಕೆ 2 ಹೊತ್ತು ನೀರು ಸಪ್ಲೈ ಆಗುತ್ತೆ ಟ್ಯಾಂಕರ್ ಮೂಲಕ ಅಂತ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿ ಅದನ್ನ ಮರೆಯೋದಿಲ್ಲ. 2 ದಿನ ಆಗ್ಲಿ 3 ದಿನ ಆಗ್ಲಿ ಈ ಶಾಶ್ವತವಾಗಿ ಈ ಜನರಿಗೆ ಒಂದು ಪರಿಹಾರ ಸಿಗೋವರೆಗೂ ಅಲ್ಲಿ ನೀರಿನ ಸರಬರಾಜು ಆಗ್ತಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಕಣ್ಣಿಟ್ಟಿರುತ್ತೆ. 2 ದಿನದಲ್ಲೇ ನೀರಿನ ಬರಕ್ಕೆ ಶಾಶ್ವತ ಪರಿಹಾರ ಕೊಡಿಸೋದಾಗಿ ಪಾಲಿಕೆಯ ಕಮಿಷನರ್ ಶೋಭಾ ರಿಪಬ್ಲಿಕ್ ಕನ್ನಡದ ಮೂಲಕ ಭರವಸೆಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಈ 2 ದಿನಗಳ ಕಾಲ ನಿರಂತರವಾಗಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಆಗುತ್ತಾ ಇಲ್ವಾ, ಪಾಲಿಕೆ ತನ್ನ ಮಾತಿಗೆ ಬದ್ಧವಾಗಿ ನಿಲ್ಲುತ್ತಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಇರತ್ತೆ. ಜನರ ಪರವಾಗಿ, ಬೆಳಗಾವಿಯ ಭಾಗದ ಜನರ ಪರವಾಗಿ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡುತ್ತೆ. ಬಾಯಾರಿದ ಊರಿನ ಮಂದಿಗೆ ಕೊನೆಗೂ ಜೀವಜಲ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಟ್ಯಾಂಕರ್ನಲ್ಲಿ ನೀರು ಬಂದಿದೆ. ಬೆಳಗಾವಿ ಮಜಗಾವಿ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲಾಗಿದೆ. ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ರು ಜನರ ನೋವಿಗೆ ಧ್ವನಿಯಾಯಿತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಇದೀಗ ಪಾಲಿಕೆ ಅಲರ್ಟ್ ಆಗಿದೆ. 4 ವಾಹನಗಳಲ್ಲಿ ನೀರನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಹಾಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಇದ್ದಾರೆ. ಮೈಲಾರಿ, ರಿಪಬ್ಲಿಕ್ ಕನ್ನಡ ಜನರ ಪರವಾದ ಸುದ್ದಿಗಳಿಗೆ ಆದ್ಯತೆ ನೀಡುತ್ತೆ. ಇವತ್ತು ಕೂಡ ಬೆಳಗಾವಿ ಭಾಗದ ಜನರ ನೀರಿನ ಬವಣೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಕೆಲವೇ ಗಂಟೆಗಳಲ್ಲಿ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನು ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಏನು ನೀರಿಗಾಗಿ ಪರದಾಟ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ನಿಂತಿದ್ದು, ಜೊತೆಗೆ ಸುದ್ದಿ ಪ್ರಸಾರವನ್ನ ಮಾಡಿ ಏನು ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೆಳಗಾವಿ ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಸುಮಾರು 7 ನದಿಗಳು ಅಂದ್ರೆ 7 ನದಿಗಳಿದ್ದಾವೆ. ಇರುವಂತ ಎಲ್ಲ ಡ್ಯಾಮ್ಗಳು ಕೂಡ ಸಂಪೂರ್ಣವಾಗಿ ಭರ್ತಿ ಆದರೂ ಕೂಡ ಅಲ್ಲಿ ಮಜಗಾವಿ ಅಂದ್ರೆ ಬೆಳಗಾವಿ ತಾಲೂಕಿನ ಮಜಗಾವಿ ಗ್ರಾಮದ ನಿವಾಸಿಗಳು ಪ್ರತಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಅವರ ಬೆನ್ನಿಗೆ ನಿಂತಿತ್ತು, ನಿರಂತರವಾಗಿ ಅದನ್ನು ಸುದ್ದಿ ಪ್ರಸಾರ ಮಾಡಿತ್ತು. ಸದ್ಯ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಈಗ ಓಡೋಡಿ ಬಂದಿದ್ದಾರೆ ಮತ್ತು ಸುಮಾರು 4 ಟ್ಯಾಂಕರ್ ವಾಹನಗಳ ಮೂಲಕ ಈಗ ನೀರನ್ನ ಪೂರೈಸುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಟ್ಯಾಂಕರ್ ಮೂಲಕ ನೀರನ್ನು ಅಷ್ಟೇ ಅಲ್ಲ, ನಮಗೆ ನಿರಂತರವಾಗಿ ನೀರು ಸಿಗುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಪಾಲಿಕೆ ಅಧಿಕಾರಿಗಳು ಕೂಡ ಅವರಿಗೆ ನಿರಂತರವಾಗಿ ನೀರನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬೆಳಗಾವಿ ಪಾಲಿಕೆ ಕಮಿಷನರ್ ಶೋಭಾ ಬಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ.